ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೈಸ್, ತುಂಬಾ ದಿನ ಆದ್ಮೇಲೆ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಮಾಡಕ್ ಆಗ್ತಲ್ಲ. ಆಕ್ಚುಲಿ ಇವತ್ತು ಬಂದು ಅಮಾವಾಸ್ಯೆ ಅಲ್ವಾ, ಸೊ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗೆ ಹೇಳ್ಬೇಕಾಗಿತ್ತು. ಅಂದ್ರೆ ಇವತ್ತು ಮಾಡುವಂತ ಅಂದ್ರೆ ಪ್ರಯೋಗಗಳು, ಓಕೆನಾ, ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗಿತ್ತು, ಹೇಳ್ಬೇಕಿತ್ತು ನಿಮ್ಗೆ. ಆದ್ರೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ, ವಿಡಿಯೋ ಮಾಡಕ್ಕೆ ನಂಗೆ ಟೈಮ್ ಸಿಕ್ಲೇ ಇಲ್ಲ. ಸೊ ಹಾಗಾಗಿ ನಾಳೆ ಬಂದು ಹೊಸ ವರ್ಷ ಇದೆ ಅಲ್ವಾ. ಸೊ ಹೊಸ ವರ್ಷಕ್ಕೆ ಕೆಲವೊಂದು ನಾನು ನಿಮ್ಗೆ ಪ್ರಯೋಗಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ರೀತಿ ಕೆಲವೊಂದು ಪರಿಹಾರಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಇವಾಗ ನಾನು ಯಾವ್ದು ಹೇಳ್ತೀನಿ ಅದನ್ನ ನೀವು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಅಂದ್ರೆ ಏನಂದ್ರೆ ಗೈಸ್, ಒಳ್ಳೇದಾಗಿ ಆಗುತ್ತೆ. ಯಾವ ರೀತಿ ಅಂತ ನೀವು ಕೇಳ್ಬೋದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದು ನಾವು ಯುಗಾದಿನ ಹೊಸ ವರ್ಷ ಆರಂಭ ಅಂತ ಆಚರಣೆ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಅಂದ್ರೆ ನ್ಯೂ ಇಯರ್, ಈಗ ಜನವರಿ 1 ಬಂದು ಅದನ್ನ ನ್ಯೂ ಇಯರ್ ಅಂತ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದು ಯುಗಾದಿನ ನಾವು ಹೊಸ ಆರಂಭ ಅಂದ್ರೆ ಹೊಸ ವರ್ಷದ ಆರಂಭ ಅಂತ ನಾವು ಆಚರಣೆನ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ನಾಳೆ ನಾನು ಹೇಳುವಂತ ಈ ಒಂದು ಚಿಕ್ಕ ಪರಿಹಾರನ ಪ್ರಯೋಗನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದು ನಿಮ್ಗೆ ಬರೋದಿಲ್ಲ. ಓಕೆನಾ. ದುಡ್ಡು ತುಂಬಾನೇ ತುಳ್ಕಾಡುತ್ತೆ. ಹಾಗೇನೆ ನೀವು ಮುಟ್ಟಿದೆಲ್ಲ ಚಿನ್ನ ಕೂಡ ಆಗತ್ತೆ ಅಂತಾನೆ ಹೇಳ್ಬೋದು. ಅದ್ಯಾವ ರೀತಿ ಮೇಡಮ್ ಅಂತ ನೀವು ಕೇಳ್ಬೋದು. ಅದ್ಯಾವ ರೀತಿ, ಏನು, ಯಾವ ರೀತಿ ಆ ತಂತ್ರನ ನೀವು ಅಂದ್ರೆ ಆ ರೀತಿ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನಿವತ್ತು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಿವಾಗ ಈವ್ನಿಂಗ್ ಇಂದ ವ್ಲಾಗ್ ನ ಮಾಡ್ತಾ ಇದ್ದೀನಿ ಗಾಯ್ಸ್. ಇವಾಗ ವಿಡಿಯೋ ಮಾಡಿದ ತಕ್ಷಣ ಇದನ್ನ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ನೀವು ನಾಳೆನೆ ಈ ಒಂದು ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ. ಸೊ ಬನ್ನಿ, ತಡ ಮಾಡ್ದೇನೆ ಯಾವ ರೀತಿ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಅದಾದ್ರೆ ತಡ ಮಾಡಿದೆ. ಯಾವ ರೀತಿ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೈಸ್, ನಾಳೆ ಬಂದು ಹೊಸ ವರ್ಷ ಆರಂಭ ಅಲ್ವಾ. ಈಗ ಮಾರ್ನಿಂಗ್ ಎದ್ದು ನೀವು ಅಂದ್ರೆ ಮನೆಯಲ್ಲಿ ಇರುವಂತ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತೀರಾ. ಮನೆ ಕ್ಲೀನ್ ಆಗಿ ಗೂಡ್ಸಿ ಒರೆಸಿ, ಹಾಗೇನೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ, ಅಂಗಳಕ್ಕೆಲ್ಲ ಫುಲ್ ರಂಗೋಲೆನ ಹಾಕಿ ಎಲ್ಲ ಮಾಡ್ಕೊಳ್ತೀರಾ ಅಲ್ವಾ. ಅದ್ರ ಜೊತೆಗೆ ನಾಳೆ ಬಂದು ಹೊಸ ವರ್ಷ ಆರಂಭ ಆಗಿರೋದ್ರಿಂದ ಅಂದ್ರೆ ಈ ಯುಗಾದಿನಲ್ಲಿ ಎಲ್ಲರೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಮಾವಿನ ಸೊಪ್ಪುನ ಅಂದ್ರೆ ತೋರಣವಾಗಿ ಕಟ್ಟೋದು ಬಾಗಿಲಿಗೆ, ಹಾಗೇನೆ ಒಳಗಡೆ ದೇವ್ರ ಮನೆಗೆ ಕೂಡ ಕಟ್ಟುತ್ತೀರಾ ಅಲ್ವಾ. ಸೊ ಆ ರೀತಿ ಕಟ್ಟೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಗಾಯ್ಸ್. ಇದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಮನೆನ ಒರೆಸ್ತೀರಾ ಅಲ್ವಾ. ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಮತ್ತೆ ಸ್ವಲ್ಪ ಚಿಟಿಕಿ ಅರಿಶಿನ ನೀವು ಹಾಕೊಂಡು ಮನೆನ ನೀವು ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತ ಯಾವುದೇ ಒಂದು ನೆಗೆಟಿವಿಟಿ ಇದ್ರೆ ಅದು ನಿಜವಾಗ್ಲೂ ಹೊರಗಡೆ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಮತ್ತೆ ಒಂದ್ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಂಡು ಮನೆನ ಒರೆಸ್ಕೊಳ್ಳಿ. ಒರೆಸ್ಕೊಂಡಾದ್ಮೇಲೆ ಗಾಯ್ಸ್, ನೀವು ಎಲ್ಲಾ ಕೆಲ್ಸನೂ ಮುಗಿಸ್ಬಿಟ್ಟು ನೀವು ಸ್ನಾನಕ್ಕೆ ಹೋಗ್ತೀರಾ ಅಲ್ವಾ. ಈ ತಂತ್ರ ಬಂದು, ಈ ಪ್ರಯೋಗ ಬಂದು ಸ್ನಾನದ ನೀರಿಗೆ ನಾನು ಹೇಳುವಂತ ವಸ್ತುಗಳನ್ನ ನೀವು ಬೆರೆಸ್ಕೊಂಡು ಸ್ನಾನನ ಮಾಡ್ಬೇಕಾಗತ್ತೆ. ಓಕೆನಾ. ಅದ್ಯಾವ ವಸ್ತು ಅಂತ ನೀವು ಕೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಬಂದು ಗಾಯ್ಸ್, ಕಪ್ಪೆಳ್ಳು ಬರುತ್ತೆ ನೋಡಿ. ಓಕೆನಾ. ಆ ಕಪ್ಪೆಳ್ಳನ್ನ ನೀವು ಅಂದ್ರೆ ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪೆಳ್ಳನ್ನ ನೀವು ಬೆರೆಸ್ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮ್ಗೆ ಯಾವುದೇ ಒಂದು ಅಂದ್ರೆ ಗ್ರಹ ದೋಷ ಆಗಿರಬಹುದು, ಯಾವುದೇ ಒಂದು ದೋಷ ಇದ್ರೂ ಕೂಡ ಅದು ಕ್ಲಿಯರ್ ಆಗೇ ಆಗುತ್ತೆ. ಓಕೆನಾ. ಇನ್ನೊಂದು ಹೇಳ್ತೀನಿ ಗಾಯ್ಸ್, ಏನಂದ್ರೆ ನಮ್ಗೆ ನಾವು ಕಷ್ಟಪಟ್ಟು ದುಡಿತಾ ಇರ್ತೀವಿ ಆಯ್ತಾ, ಅಂದ್ರೂ ಕೂಡ ನಮ್ಮ ಕೈಯಲ್ಲಿ ₹1 ನಿಲ್ಲೋದಿಲ್ಲ. ಏನಾದ್ರೂ ಒಂದು ಸಮಸ್ಯೆನ ನಾವು ಎದುರಿಸ್ತಾ ಇರ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೇಕು ಅಂತ ಅಂದ್ರೆ, ಈಗ ಹಣದ ಸಮಸ್ಯೆನೇ ಎದುರಿಸ್ತಾ ಇರ್ತೀರಾ. ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀರಾ, ಮಂತ್ಲಿ ಸ್ಯಾಲ್ರಿ ಕೂಡ ಬರುತ್ತೆ, ಅಂದ್ರೆ ನೀವು ಸೇವಿಂಗ್ಸ್ ಮಾಡ್ತಾ ಇರ್ತೀರಾ. ಆದ್ರೆ ಯಾವ್ದೋ ಒಂದು ಏನೋ ಒಂದಾಗಿ ಅದಕ್ಕೆ ಖರ್ಚಾಗ್ಬಿಡುತ್ತೆ, ಅದು ವೆಚ್ಚ ಆಗತ್ತೆ. ಈ ರೀತಿ ಏನಾದ್ರೂ ಇರಬಹುದು. ಇಲ್ಲ ಅಂತಂದ್ರೆ ಕೆಲವೊಬ್ರು ಆರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇರುತ್ತೆ. ಯಾಕೆ ಅಂತ ನೀವು ಕೇಳೋದಾದ್ರೆ, ಅಂದ್ರೆ ನಾವು ಹೆಲ್ತಿ ಆಗಿದೀವಿ ಮೇಡಮ್ ಅಂದ್ರೂ ಕೂಡ ನಮ್ಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ ಬರ್ತಾನೆ ಇದೆ, ಮತ್ತೆ ದುಡ್ಡು ಮನೆಯಲ್ಲಿ ಉಳಿತಲ್ಲ, ದುಂದು ವೆಚ್ಚ ಆಗ್ತಾ ಇದೆ, ಸುಮ್ನೆ ಬೇರೆದಕ್ಕೆಲ್ಲ ವೆಚ್ಚ ಆಗ್ತಿದೆ ಅಂತಂದ್ರೆ ಕಾರಣ ಬಂದು ಗಾಯ್ಸ್, ನಿಮ್ಗೆ ಇರುವಂತ ದೋಷಗಳು. ಈ ದೋಷಗಳನ್ನ ನಾವು ಈ ದೋಷಗಳೆಲ್ಲ ಇದ್ರೆ ನಾವು ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ದೋಷ ಅನ್ನೋದು ನಿವಾರಣೆ ಆಗುತ್ತೆ. ಸರಿನಾ. ನಿವಾರಣೆ ಆಗಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ನಿಜವಾಗ್ಲೂ ಕ್ಲಿಯರ್ ಆಗೇ ಆಗುತ್ತೆ. ಓಕೆನಾ.
ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಎಳ್ಳನ್ನ ಅಂದ್ರೆ ಕಪ್ಪೆಳ್ಳನ್ನ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಮಿಕ್ಸ್ ಮಾಡ್ಕೊಂಡು ನೀವು ಸ್ನಾನನ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ದೋಷ ಇದ್ರೂ ಕೂಡ ಕ್ಲಿಯರ್ ಆಗೇ ಆಗುತ್ತೆ ಗಾಯ್ಸ್. ಇದು 100% ಸತ್ಯ. ಒಮ್ಮೆ ಬೇಕಾದ್ರೆ ನೀವು ಟ್ರೈ ಮಾಡ್ಬಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಯಾವ ರೀತಿ ಏನು ಅಂತ. ಸೊ ಒಮ್ಮೆ ಟ್ರೈ ಮಾಡಿ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಗೈಸ್, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನ ನೀವು ಒಟ್ಟಿಗೆ ಹಾಕೋಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು. ಆತರ ಏನು ಒಟ್ಟಿಗೆ ಹಾಕಕ್ ಹೋಗ್ಬಿಡಿ. ಒಂದ್ಸಲ ಬೇಕಾದ್ರೆ ಕಲ್ಲುಪ್ಪನ್ನ ನೀವು ಹಾಕೊಳ್ಳಿ, ಸರಿನಾ. ಅರಿಶಿನ ಬೇಕಾದ್ರೆ ಇನ್ನೊಂದ್ಸಲ ಬೇಕಾದ್ರೆ ಹಾಕೊಳ್ಬಹುದು. ಕಲ್ಲುಪ್ಪನ್ನ ಸ್ವಲ್ಪ ನೀವು ಅಂದ್ರೆ ನೀರಿಗೆ, ಸ್ನಾನ ಮಾಡೋ ನೀರಿಗೆ ಬೆರೆಸ್ಬಿಟ್ಟು ಸ್ವಲ್ಪನೇ ಹಾಕೊಳ್ಳಿ. ಬೆರೆಸ್ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮ್ಗೆ ಯಾವುದೇ ಒಂದು ಶನಿ ದೋಷ ಇದ್ರೆ ಅದು ಕ್ಲಿಯರ್ ಆಗೇ ಆಗುತ್ತೆ, ಸರಿನಾ. ಈ ರೀತಿ ನೀವು ಯಾವುದೇ ಒಂದು ಗ್ರಹ ದೋಷ ಆಗಿರಬಹುದು, ಶನಿ ದೋಷ ಆಗಿರಬಹುದು, ರಾಹುಕೇತು ದೋಷ ಆಗಿರಬಹುದು, ಯಾವುದೇ ಒಂದು ದೋಷಗಳಿದ್ರು ಕೂಡ ನೀವು ಈ ರೀತಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಇನ್ನೂ ಒಂದು ವಸ್ತು ಅಂದ್ರೆ ಅರಿಶಿನ ಕೂಡ ಅಷ್ಟೇ ಗಾಯ್ಸ್, ಅದು ಒಂದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅರಿಶಿನ ಅನ್ನೋದು, ಸರಿನಾ. ಅದ್ರ ಜೊತೆಗೆ ನಿಮ್ಗೆ ಯಾವುದೇ ಒಂದು ದೋಷ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಈ 3 ವಸ್ತುವನ್ನ ನೀವು ಯಾವ್ದಾದ್ರೂ ಒಂದನ್ನ ನೀವು ಸ್ನಾನ ಮಾಡೋ ನೀರಿಗೆ ಬೆರೆಸ್ಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಬೇಕು. ಅವಾಗ ನಿಜವಾಗ್ಲೂ ತುಂಬಾನೇ ಒಳ್ಳೇದಾಗುತ್ತೆ. ಯಾವುದೇ ಒಂದು ದೋಷ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ವರ್ಷ ಪೂರ್ತಿ ನೀವು ನಿಜವಾಗ್ಲೂ ನೆಮ್ಮದಿಯಿಂದ ಸುಖದಿಂದ ಬಾಳ್ತೀರಾ, ಆಯ್ತಾ. ಯಾಕಂದ್ರೆ ನಾಳೆ ಬಂದು ಹೊಸ ವರ್ಷ ಅಲ್ವಾ. ಹೊಸ ವರ್ಷ ನಾವು ಏನೇ ಮಾಡಿದ್ರು ಕೂಡ ವರ್ಷ ಪೂರ್ತಿ ಈಗ ನಾವು ಒಳ್ಳೇದ್ ಮಾಡಿದ್ರೆ ಹೊಸ ವರ್ಷದಿಂದ ವರ್ಷ ಪೂರ್ತಿ ನಮ್ಗೆ ಒಳ್ಳೇದಾಗತ್ತೆ ಅಂತ ನಂಬ್ಕೊಂಡ್ ಬಂದಿದೀವಿ ನಾವು ಅಲ್ವಾ. ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಇಡೀ ವರ್ಷ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಅಂದ್ರೆ ಈ ರೀತಿ ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಗೈಸ್ ಇನ್ನೊಂದೇನು ಅಂತಂದ್ರೆ, ಈ ಉಪ್ಪು ಎಲ್ಲಾನು ಕೂಡ ನೀವು ಏನಕ್ಕೆ ಯೂಸ್ ಮಾಡ್ಬೇಕು ಅಂದ್ರೆ ಇರು ಮಗ್ನೆ, ಅಲ್ಲಿ ಅಮ್ಮ ವಿಡಿಯೋ ಮಾಡ್ತಿದೆ ಇರುಮ್ಮ. ಈ ಉಪ್ಪು ಎಲ್ಲ ಏನಂತಂದ್ರೆ ಗೈಸ್, ಈಗ ಮನೆಯಲ್ಲಿ ಹಾಕೊಂಡು ಮನೆನ ಒರೆಸ್ತೀರಾ ಅಲ್ವಾ ಉಪ್ಪುನ. ಯಾಕಪ್ಪ ಅಂತಂದ್ರೆ ಒಂದು ಕಡೆ ಸೈಂಟಿಫಿಕ್ ಆಗಿ ನಿಮ್ಗೆ ಹೇಳೋದಾದ್ರೆ ಗೈಸ್ ಏನಂದ್ರೆ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕ್ರಿಮಿಕೀಟಗಳು ಮನೆಗೆ ಬರಬಾರ್ದು ಅಂತ ಉಪ್ಪುನ ನಾವು ಯೂಸ್ ಮಾಡ್ತೀವಿ, ಆಯ್ತಾ. ಒಂದ್ ಕಡೆ ಹೇಳೋದಾದ್ರೆ, ಇನ್ನೊಂದ್ ಕಡೆ ಪರಿಹಾರ ಶಾಸ್ತ್ರಗಳೆಲ್ಲ ತಿಳಿಸ್ಕೊಟ್ಟಿರುವಂತದ್ದು ಉಪ್ಪಿನಿಂದ ಮಾಡುವಂತ ಪ್ರಯೋಗಗಳು ಯಾವ್ದು ಕೂಡ ಇವತ್ತಿನವರೆಗೂ ಫೇಲ್ಯೂರ್ ಅಂತೂ ಆಗಿಲ್ಲ ಅಲ್ವಾ. ಸೊ ಹಾಗಾಗಿ ನಾಳೆ ಹೊಸ ವರ್ಷ ಬಂದಿದೆ, ಎಲ್ಲಾರು ಕೂಡ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಎಲ್ಲಾರು ಕೂಡ ಈ ತರ ಸ್ನಾನದ ನೀರಿಗೆ ಸ್ವಲ್ಪ ಬೆರೆಸ್ಬಿಟ್ಟು, ಅಂದ್ರೆ ಉಪ್ಪಾಗಿರ್ಬಹುದು, ಅರಿಶಿನ ಆಗಿರಬಹುದು, ಇಲ್ಲಾಂದ್ರೆ ಕಪ್ಪೆಳ್ಳನ್ನ ಆಗಿರಬಹುದು, ಬೆರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಅಂದ್ರೆ ಪೂಜೆ ಎಲ್ಲ ಮನೆಯಲ್ಲಿ ಮಾಡ್ಕೊಳ್ಳಿ. ಮೇನ್ ಆಗಿ ಗೈಸ್ ಏನಂದ್ರೆ, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇನ್ನೊಂದು ಟಿಪ್ಸ್ ನ ಕೊಡ್ತೀನಿ ನಿಮ್ಗೆ. ನೀವು ಇಷ್ಟಪಡೋ ದೇವ್ರು, ಆಯ್ತಾ, ನೀವು ಇಷ್ಟಪಡೋ ದೇವ್ರನ್ನ ನೀವು ಮಾಡಿ, ಬೇಡ ಅಂತ ಅನ್ನಲ್ಲ. ಆದ್ರೆ ನಿಮ್ಮ ಮೊದಲನೇ ಪೂಜೆ ಬಂದು ನಿಮ್ಗೆ ನೀವು ಮಾಡೋ ಅಂತ ಅಂದ್ರೆ ಮನೆ ದೇವ್ರು, ನಿಮ್ಮ ಮನೆ ದೇವ್ರನ್ನ ನೀವು ಫಸ್ಟ್ ಪೂಜಿಸ್ಬೇಕು, ಸರಿನಾ. ಅದಕ್ಕಿಂತ ಮೊದ್ಲು ಗಾಯ್ಸ್ ನೀವು ಯಾವ್ದೇ ಒಂದು ಪೂಜೆನ ಮಾಡ್ಬೇಕಾದ್ರೆ ಗಣಪತಿ ಪೂಜೆ ಇಲ್ದೇನೆ ನೀವು ಬೇರೆ ದೇವ್ರನ್ನ ಪೂಜೆನ ಮಾಡಂಗಿಲ್ಲ, ಆಯ್ತಾ. ನೀವು ಗಣಪತಿ ಪೂಜೆನೆ ಫಸ್ಟ್ ಮಾಡ್ಬಿಟ್ಟು ಆಮೇಲೆ ನೀವು ನಿಮ್ಮ ಮನೆ ದೇವ್ರನ್ನ ಪೂಜೆನ ಮಾಡ್ಬೇಕಾಗತ್ತೆ, ಸರಿನಾ. ನಿಮ್ಮ ಮನೆ ದೇವ್ರ ಪೂಜೆನ ಮುಗಿಸ್ಕೊಂಡು ಆಮೇಲೆ ನೀವು ನಿಮ್ಗೆ ಯಾವ ಇಷ್ಟ ದೇವ್ರು ಆ ದೇವ್ರನ್ನ ನೀವು ಮಾಡ್ಬೇಕಾಗತ್ತೆ. ಅಕಸ್ಮಾತ್ ನೀವು ನಿಮ್ಮ ಮನೆ ದೇವ್ರು ಬಿಟ್ಟು ಇಲ್ಲ ಗಣಪತಿ ಬಿಟ್ಟು ನೀವು ಬೇರೆದೇನಾದ್ರೂ ನೀವು ಪೂಜೆನ ದೇವ್ರನ್ನ ಮಾಡಕ್ ಹೋದ್ರೆ ನಿಜವಾಗ್ಲೂ ನಿಮ್ಗೆ ಅಂತಂದ್ರೆ ಅವರ ಅಪ್ಪಣೆ ಇಲ್ಲದೆ, ಅಂದ್ರೆ ನಮ್ಮ ಮನೆ ದೇವರಾಗಿರ್ಬಹುದು ಹಾಗೆ ಗಣಪತಿ ಆಗಿರಬಹುದು, ಅವರಿಬ್ರು ಅಪ್ಪಣೆ ಇಲ್ದೇನೆ ನಾವು ಇಷ್ಟಪಡೋ ದೇವ್ರನ್ನ ಮಾಡಿದ್ರೆ ಯಾವತ್ತೂ ಕೂಡ ನಮ್ಗೆ ನಿಜವಾಗ್ಲೂ ಒಳ್ಳೇದಂತೂ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ಬಂದು ನಾವು ಗಣಪತಿಗೆ ಹಾಗೆ ನಮ್ಮ ಮನೆ ದೇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ಬೇಕು, ಸರಿನಾ. ಸೊ ಇದೊಂದು ಪ್ರಯೋಗನ ಮಾಡಿ ನೋಡಿ. ನಿಜವಾಗ್ಲೂ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ನಾಳೆ ಈ ಪ್ರಯೋಗನ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ನಿಮ್ಗೆ ಒಂದ್ ಸ್ವಲ್ಪ ಏಳಿಗೆನ ನೀವು ಕಾಣ್ತೀರಾ, ಬೇಕಾದ್ರೆ ಅಬ್ಸರ್ವ್ ಮಾಡಿ, ಓಕೆನಾ. ಓಕೆ ಗೈಸ್, ಎಲ್ಲರೂ ಕೂಡ ನಾಳೆ ಹೊಸ ವರ್ಷ ಆರಂಭ, ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.